ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಾನು ನಿಮಗೆ ಒಂದು ಹೊಸ ಹಣ್ಣಿನ ಪರಿಚಯವನ್ನು ಮಾಡಿಕೊಡ್ತಿದ್ದೀನಿ. ಅಂದರೆ ನೋಡದೇ ಇದ್ದವರಿಗೆ ಇದು ಹೊಸ ಹಣ್ಣು, ನೋಡಿರೋರಿಗೆ ಇದು ಹಳೆಯ ಹಣ್ಣೆ. ರುದ್ರಾಕ್ಷಿ ಹಣ್ಣು. ರುದ್ರಾಕ್ಷಿ ಹಣ್ಣು ನೋಡೋಕ್ಕೆ ಇದೇ ಥರ ಇರುತ್ತೆ ನೋಡಿ. ಈ ರುದ್ರಾಕ್ಷಿ ಹಣ್ಣನ್ನು ಫುಲ್ಲು ಹಣ್ಣು ಪಕ್ವವಾದಾಗ ನಾವು ಅದನ್ನು ಕೈಯಲ್ಲಿ ಈಚಕ್ಕಿದ್ರೆ ಕಂಪ್ಲೀಟಾಗಿ ಹಣ್ಣು ಹೊರಟೋಗಿ ಅದರಲ್ಲಿ ಒಳಗೆ ರಂಧ್ರಗಳಲ್ಲೇನಿರುತ್ತಲ್ಲ ಅದನ್ನು ಮಾತ್ರ ಒಂಚೂರು ನಾವು ಕ್ಲೀನ್ ಮಾಡ್ಕೋಬೇಕು. ಆವಾಗ ರುದ್ರಾಕ್ಷಿ ಸಿಗುತ್ತೆ ನಿಮಗೆ. ರುದ್ರಾಕ್ಷಿ ಹಣ್ಣು ಈ ಥರ ಬ್ಲೂ ಕಲರ್ ಆಗಿ ಇರುತ್ತೆ. ಇದು ಫುಲ್ ಪಕ್ವವಾದ್ಮೇಲೆ ಈ ಥರ ನಾವು ಹಿಚ್ಕಿದ್ರೆ ಅದು ಕಂಪ್ಲೀಟಾಗಿ ಹಣ್ಣಿನ ಮೇಲಿನ ಸಿಪ್ಪೆಯನ್ನು ಬಿಟ್ಕೊಡುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ರುದ್ರಾಕ್ಷಿ ಸಿಗುತ್ತೆ. ಅದನ್ನು ನೀವು ಕ್ಲೀನಾಗಿ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಅಥವಾ ಬೆಣ್ಣೆ ಅಥವಾ ಹಾಲಲ್ಲಿ ಒಂದು 5 ದಿನ ನೆನೆ ಹಾಕಿ ಬಿಡಬೇಕು. ಇದರಿಂದ ರುದ್ರಾಕ್ಷಿ ತುಂಬ ಶೈನಿಂಗ್ ಬರುತ್ತೆ. ಆಮೇಲೆ ಬೇಕಾದ್ರೆ ನೀವು ಆಚಾರ್ಯ ಹತ್ರ ತೊಗೊಂಡೋಗ್ಬಿಟ್ಟು ಹೋಲ್ ಮಾಡಿಸ್ಕೊಂಡು ಹಾಕ್ಕೋಬೋದು, ಇಲ್ಲ ಪೂಜೆಗಾದರೂ ಹಾಗೆ ಉಪಯೋಗಿಸ್ಕೊಳ್ಬೋದು. ರುದ್ರಾಕ್ಷಿ ಹಣ್ಣು ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಪರಿಚಯ ಮಾಡಿಸ್ಕೊಂಡವರಿಗೆ ಖುಷಿಯಾಗಿರುತ್ತೆ ಅನ್ಕೋತೀನಿ. ರುದ್ರಾಕ್ಷಿ ಆರ್ಟಿಫಿಷಿಯಲ್ ಅಲ್ಲ, ಯಾರೋ ಕೃತಕವಾಗಿ ರೆಡಿ ಮಾಡುವಂಥದ್ದಲ್ಲ, ಗಿಡದಲ್ಲಿ ಬೆಳೆಯುವಂಥದ್ದು. ಅವಕಾಶ ಸಿಕ್ಕರೆ ನಾನು ನಿಮಗೆ ರುದ್ರಾಕ್ಷಿ ಗಿಡ ಯಾವ ರೀತಿ ಇರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ.